ಕಡೆ ಸಂತೋಷ. ಎಲ್ಲಿ ನೋಡಿದ್ರು ಡಾಕ್ಟರ್ ರಾಜ್ಕುಮಾರ್. ನಾವು ಹುಟ್ಟಿದಾಗ ನಾವು ಜಾಲಿ. ರಾಜ್ಕುಮಾರ್ ಸರ್ ಸಿನಿಮಾ ಯಾವತ್ತು ಮುಹೂರ್ತ ಆಗುತ್ತೆ ಅಂತ ಕಾಯ್ತಾ ಇದ್ವಿ ಗವಿಪುರಂ ಗುಟ್ಟಳ್ಳಿ ಜನ. ನಾವು ಯಾವಾಗ ಮುಹೂರ್ತ ಮಾಡ್ತಾರೆ ಅನ್ನೋದಲ್ಲ ಇಂಪಾರ್ಟೆಂಟು, ಯಾವತ್ತು ರಿಲೀಸ್ ಆಗುತ್ತೆ. ಹಬ್ಬ ಡಾಕ್ಟರ್ ರಾಜ್ಕುಮಾರ್ಗೆ ಇದು ನಾವು ಮಾಡ್ತಾ ಇದ್ವಿ. ಹಬ್ಬ ಅಂದ್ರೆ ಹಬ್ಬ. ಡಾಕ್ಟರ್ ರಾಜ್ಕುಮಾರ್ ಸಾರ್ದು ಹಾಡುಗಳು ಹೇಗಿರುತ್ತೆ ಅವರು ವಾಯ್ಸಲ್ಲಿ ಅಂತ ಕೇಳ್ಕೊಳ್ಳೋದು ನಮ್ಮ ಸಂತೋಷ. ಕ್ಯಾಸೆಟ್ ಅಂಗಡಿ ಇಡೀ ಗುಟ್ಟಲ್ಲಿ ಚಾಮರಾಜಪೇಟೆ ಎಲ್ಲ ಕಡೆ ಹುಡುಕ್ಬಿಡ್ತಾ ಇದ್ವಿ. ಯಾವಾಗ ಬರುತ್ತೆ ಸಾರ್ದ ಕ್ಯಾಸೆಟ್ಟು, ಅವರ ಹಾಡುಗಳು ಹೇಗಿರುತ್ತೆ, ಅವರ ವಾಯ್ಸ್ ಯಾವ ಥರ ಹಾಡ್ತಾರೆ ಅವರು ಅಂತ. ಸೊ ನಮ್ಮ ಕಾಲದಲ್ಲಿ ನಾವು ನೋಡಿದ್ದೆ ಒಂದೇ, ಒಬ್ಬ ನಾಯಕರಾಗಿ ಕಲಾವಿದರಾಗಿ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ನೆಲ, ಈ ಜಲ, ಅದಕ್ಕೋಸ್ಕರ ದುಡ್ದಂಥ ಒಬ್ಬರೇ ಒಬ್ಬರು ನಾಯಕರಂದರೆ ನಮ್ಮ ಕಲಾವಿದರಾಗಿ ಡಾಕ್ಟರ್ ರಾಜ್ಕುಮಾರ್ ಸರ್. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ಗೆ. ಇನ್ನು ಒಂದೇ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ, ತುಂಬ ಇಂಪಾರ್ಟೆಂಟ್ ಅಂದರೆ ರಾಜ್ಕುಮಾರ್ ಸರ್ ಹಾಡುಗಳು ಅಂದರೆ ಹಬ್ಬ ಹರಿದಿನಗಳು, ಯಾವುದೇ ಹಬ್ಬ ಬರಲಿ, ರಾಜ್ಯೋತ್ಸವ ಬರಲಿ, ಗಣೇಶ ಬರಲಿ, ಇನ್ನೇನೇ ಬಂದರೂ ಕೂಡ ಎಲ್ಲಿ ನೀವು ಹೋಗಿ ಬರೀ ಡಾಕ್ಟರ್ ರಾಜ್ಕುಮಾರ್ ಅವ್ರ ಭಕ್ತಿ ಗೀತೆಗಳು, ಯಾವ ದೇವಸ್ಥಾನಕ್ಕೆ ಹೋಗಿ ಎಲ್ಲಿ ಹೋಗಿ ಅವರ ಹಾಡುಗಳು. ನಾವು ಆರ್ಕೆಸ್ಟ್ರಾದವರು, ನಾವು ಬದುಕಿದ್ದೀವಿ ಸಾರ್ ಹಾಡು ಹೇಳ್ಕೊಂಡು. ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡುಗಳನ್ನ ವಾದ್ಯಗೋಷ್ಠಿಗಳಲ್ಲಿ ಹೇಳಿಕೊಂಡು ಬದುಕಿದ್ದೀವಿ, ಅವರ ಹಾಡುಗಳನ್ನ ಹೇಳ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಕಲಾವಿದರು, ಎಷ್ಟು ಕಲಾವಿದರು, ಸಂಗೀತಗಾರರು, ವಾದ್ಯಗೋಷ್ಠಿಯವರು, ಬ್ಯಾಂಡ್ ಸೆಟ್ನವರು, ಗೀತ ಯಾರೇ ತಗೊಳ್ಳಿ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಥರ ಇನ್ನೂ ಅವರ ನೆನಪಲ್ಲಿ ಅವರ ಹಾಡುಗಳನ್ನ ಹೇಳ್ಕೊಂಡು ಎಷ್ಟೋ ಜನ ಡಾಕ್ಟರ್ ರಾಜ್ಕುಮಾರ್ ಸರ್ ವಾಯ್ಸಲ್ಲಿ ಹಾಡಿ ಬದುಕ್ತಾ ಇದ್ದಾರೆ. ಎಷ್ಟೋ ಕಲಾವಿದರು ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಮೀಸೆ ಇಟ್ಕೊಂಡು ಅವರ ತದ್ರೂಪಿ ಅಂತ ಹೇಳ್ಕೊಂಡು ಇವತ್ತಿಗೂ ಬದುಕ್ತಾ ಇದ್ದಾರೆ. ಇದಕ್ಕೆಲ್ಲ ಚಪ್ಪಲೆ ಬರಬೇಕು. ಅವ್ರನ್ನ ಹೆಂಗ್ ಸರ್ ಮರೆಯಕ್ಕೆ ಸಾಧ್ಯ ನಾವು? ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರನ್ನ ಮೈನ ಮುಟ್ಟಕ್ಕೆ ಒಂಥರ ಸಂತೋಷ ನಮಗೆ, ಒಂಥರ ಸ್ಮೂತು. ಹಿಂಗೆ ಮುಟ್ಟಿದ್ರೆ ಬೆಣ್ಣೆ ಮುಟ್ದಂಗೆ ಆಗೋದು ಸಾರ್ ಮೈ ಮುಟ್ಟದ್ನ. ನಾವು ಹೋಗ್ತಾ ಬರ್ತಾ ಸುಮ್ಮನೆ ಹಿಂಗೆ ಉಜ್ಕೊಂಡು ಹಿಂಗೆ ಬಂದ್ಬಿಟ್ಟು ಸೈಲೆಂಟಾಗಿ ಅವ್ರನ್ನ ಬೇಕು ಅಂತ ಹಿಂಗೆ ಅಷ್ಟು ಸ್ಮೂತು ಅವರ ಮಾತು, ಅಷ್ಟೇ ಸಾಫ್ಟು. ನನಗನ್ಸಿದ್ದು ಅವ್ರು ಅಷ್ಟು ಸಾಫ್ಟು, ಅಷ್ಟು ಸ್ಮೂತು, ಅವ್ರ ಮೈ ಮುಟ್ಟಕ್ಕೆ ಒಂಥರ ಆ ಫೀಲ್ಗೆ ಯಾವುದೇ ಹೀರೋಯಿನ್ಗಳು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಆ್ಯಕ್ಟ್ ಮಾಡಲೇಬೇಕು ಅಂತ ಫಿಕ್ಸ್ ಆಗ್ತಿದ್ರು. ಖುಷಿ ಪಡೋಂಥ ವಿಷಯ ಅಲ್ವಾ? ನಾನು ಡಾಕ್ಟರ್ ರಾಜ್ಕುಮಾರ್ ಸರ್ ನನ್ನ ಜೊತೆ ಬಹಳ ಹಾಡುಗಳನ್ನ ಹಾಡಿದ್ದಾರೆ, ನನ್ನ ಒಂದು ಸಂಗೀತದಲ್ಲಿ ಹಾಡಿದ್ದಾರೆ. ನನ್ನ ತಮಾಷೆಗೆ ಈ ಥರ ಸೀರಿಯಸ್ ಆಗಬಾರ್ದು ಅಂತ ಸ್ವಲ್ಪ ತಮಾಷೆ ಮಾಡ್ತಾ ಇರ್ತೀನಿ. ತುಂಬ ಹಾಡಿದ್ದಾರೆ ಸಾರು, ಆದರೆ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿಲ್ಲ. ಆ ಕೊರಗು ವ್ಯಥೆ ಇದೆ. ಯಾಕೆಂದರೆ ಸಾರು ಆ ಟೈಮಲ್ಲಿ ನಾನು ಇನ್ನೂ ಆ್ಯಕ್ಟ್ ಮಾಡೋಕ್ಕೆ ಬಂದಿರಲಿಲ್ಲ. ಆದರೆ ಮ್ಯೂಸಿಕ್ ಡೈರೆಕ್ಟ್ರಾಗಿ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತು. ನಾನು ಮೊದಲನೇ ಅವರು ನನ್ನ ಹಾಡಾಡಿದ್ದು ಗಂಡುಗಲಿ ಶಿವರಾಜ್ಕುಮಾರ್ ಅವರ ಹಾಡು. ಆ ಹಾಡು ಹಾಡಿದಾಗ ಅವರ ಪ್ರಾಣ ಪಕ್ಷಿ ಇನ್ನೊಂದಿದೆ ಸರ್, ಅದನ್ನು ಇವತ್ತು ನಾವು ನೆನೆಸ್ಕೊಳ್ಳೇಬೇಕು. ಅದೇ ವರದಣ್ಣವರು. ಅವ್ರದ್ದು ಪ್ರಾಣ ಪಕ್ಷಿ ಅದು, ಜೊತೆಯಲ್ಲೇ ಇರೋರು ವರದಣ್ಣವರು. ನಾನು ಹೆಂಗೆ ಅಂದರೆ ಅವಾಗಿಂದ ಸ್ವಲ್ಪ ಹುಡುಗಾಟನೇ ಈ ಥರನೇ. ಒಂಚೂರು ಏನಾರ ಸರ್ ಇನ್ನೊಂದ್ಸಲಿ ಹಾಡುಬಿಡಿ ಸರ್, ಅದು ಒಂಚೂರು ಅಂತ ಹೇಳ್ತಿದ್ದಾಗ ಎಲ್ಲರೂ ಸರ್ ಹಳೆ ಮ್ಯೂಸಿಕ್ ಡೈರೆಕ್ಟರ್ಗಳೆಲ್ಲನೂ ಹೆದರ್ತಾರಲ್ಲ, ಟಿ ಕೆ ವೆಂಕಟೇಶ್ ಅವರು, ಉಪೇಂದ್ರ ಕುಮಾರ್ ಅವರು, ವಿಜಯ ಭಾಸ್ಕರ್ ಅವರು, ಅವರೆಲ್ಲ ಯಾಕೆಂದರೆ ಸಮಕಾಲೀನರು, ರಾಜ್ಕುಮಾರ್ ಸರ್ ಅವರ ಸಮಕಾಲೀನರು. ಅದರಿಂದ ಅವ್ರು ಹೇಳಿ ಮಾಡಿಸೋರು. ಅದಾದಮೇಲೆ ನಾವೆಲ್ಲ ಬಂದ್ರಲ್ಲ, ರಾಜ್ಕುಮಾರ್ ಸರ್ನ ನೋಡ್ದನ್ನೇ ಹೆದರಿಕೆ. ನಮ್ಮ ಮನೋಹರ್ ಅಂತೂ ಆ ಬಟನ್ ಒಂದು ಟಾಕ್ ಬ್ಯಾಕ್ ಬಟನ್ ಒತ್ತಕ್ಕೆ ಕೈ ಇಲ್ಲಿ ನಡುವುದು, ಬಟನ್ ಮೇಲೆ ಹೋಗ್ತಾ ಇರಲಿಲ್ಲ ರಾಜ್ಕುಮಾರ್ ಅವ್ರು ಆಡ್ತಾ ಇರ್ಬೇಕಂದ್ರೆ. ನಾನು ಏನು ಅಂತ ಹೇಳಿದ್ರೆ ಸ್ವಲ್ಪ ಚಿಕ್ಕವನಲ್ಲ, ಅದಕ್ಕೆ ಸ್ವಲ್ಪ ಸರ್ ಜಾಲಿಯಾಗಿ ಸರ್ ಇನ್ನೊಂದ್ಸಲಿ ಹಾಡಿ ಸರ್ ಅಂತ ಅವ್ರಿಗೆ ತುಂಬ ಸಂತೋಷ ಆಯ್ತದು. ಅವಾಗ ಬಂದು ವರದಣ್ಣವರು ನನ್ನ ಕರೆದು ನೋಡಪ್ಪ, ನೀವು ಧೈರ್ಯವಾಗಿ ಹೇಳ್ತೀರಾ, ಅನ್ನೋರಿಗೆ ಧೈರ್ಯವಾಗಿ ಹೇಳೋರೇ ಯಾರೂ ಇಲ್ಲ, ನೀನು ಒಂದು ಕೆಲಸ ಮಾಡು, ಫ್ರೀ ಇದ್ದಾಗೆಲ್ಲ
ಸಾರು ಸುಮಾರು ಭಕ್ತಿಗೀತೆಗಳು, ಈ ಭಾವಗೀತೆಗಳು ಬೇರೆ ಪ್ರೊಡಕ್ಷನಲ್ಲಿ ಸುಮಾರು ಹಾಡಿದ್ದಾರೆ. ಆ ಥರ ಎಲ್ಲ ಹೋದಾಗ ನೀವು ಜೊತೆಲಿ ಬನ್ನಿ ಒಂಚೂರು. ಯಾಕಂದರೆ ಚಾಮುಂಡೇಶ್ವರಿ ಸ್ಟುಡಿಯೋ ಇಲ್ಲಿ ಕನ್ಸೋಲ್ ಇದ್ದರೆ ಅವ್ರು ಹಾಡ್ತಾ ಇದ್ದಿದ್ದು ಅಲ್ಲಿ ಮೂಲೆಯಲ್ಲಿ. ಪ್ರತಿಯೊಂದು ಸರ್ತಿನೂ ರಾಜ್ಕುಮಾರ್ ಸರ್ ಹಾಡ್ಬಿಟ್ಟು ಒಳಗೆ ಬಂದು ಅವರೇ ಕೇಳಿ ಇದು ಇನ್ನೊಂದ್ಸಲಿ ಹಾಡ್ತೀನಿ ಅಂತ ಅವ್ರು ಹೇಳ್ಬಿಟ್ಟು ಹೋಗಿ ಮತ್ತೆ ಹಾಡಬೇಕಾಗಿತ್ತು. ಯಾಕೆ ನೀವು ಕೇಳ್ತಾರಲ್ಲ ಭಯ. ಅದಕ್ಕೆ ಏನು ಮಾಡಿದ್ರು, ವರ್ಧನ್ ಅವರು ನನ್ನ ಹೇಳಿದ್ರು, ನೀವು ಯಾವತ್ತಾರಿದ್ದು ಬನ್ನಿ. ಆವತ್ತಿಂದ ನನಗೊಂದು ಪ್ರಮೋಷನ್ ಸಿಕ್ತು. ರಾಜ್ಕುಮಾರ್ ಸರ್ ಯಾವುದೇ ಕಂಪ್ನೀಲಿ ಹೋಗಿ ಹಾಡಬೇಕಾದ್ರೂ ಹೋಗಿ ನಾನು ಜೊತೆ